ಮಕ್ಕಳು ಇಲ್ಲವೆಂದು ಹಬ್ಬ ಸುಸ್ತೋಳ್ದೆ ಅಲ್ಲ ಎಲ್ಲಿದ್ರಿ? ಏನಿವತ್ತು ಯಾಕೆ ತಡ ಆಯ್ತು? ಹಾ, ಏನ್ ಮಾಡ್ಲಿ, ನಾನೊಬ್ನೇ. ಹೌದು, ಏನ್ ಮಾಡೋದು? ನಿಮ್ಗ ಸಹಾಯ ಮಾಡಕ ಒಬ್ಬ ಮಗ ಅಂತ ಇಲ್ಲ. ಇಲ್ಲಿ ಬೀಳಿಸೋದವಿ ಚಿಂತಿ ಮಾರಿ ಮಾರಿ ಸಣ್ಣಾಗಿರಿ. ಬಾ ಇಲ್ಲಿ ಬಾ. ಹಾ ಹಾ ಸರಿ. ಹಾಲು ತರಲೇನು ಕುಡಿಯಾಕ? ಕೊಡು ಕೊಡು. ಅಷ್ಟರಲ್ಲಿ ರೇವಣ ಸಿದ್ದೇಶ್ವರ ಗುರುಗಳು ಬರುಗಳು. ಸುಖವಿ ಅಲ್ಲೋಡು, ಯಾರು ಬಳ್ಕತಾರ? ಓ, ಶಿವಸಿದ್ಧ ಚಕ್ರವರ್ತಿ ರೇವಣ ಸಿದ್ದೇಶ್ವರರು ಮಹಾರಾಣಿ ಶಾಮರ ದೇವಿಯವರ ಗುರುಗಳು. ಬನ್ನಿ ಗುರುಗಳೇ ಬನ್ನಿ, ನಮ್ಮ ಮನೆಗೆ ದೇವ್ರು ಬಂದಂಗಾಯ್ತು. ನೀವು ಹೇಳಿದರೆ ನಾವೇ ಬರುತ್ತಿದ್ದೆವು. ನಮಗೆ ಖುಷಿಯಾಗಿದೆ, ನಾವೇ ಬಂದೆವು. ಶಿವಸ್ವರೂಪಿ ತೇಜಪುಂಜದ ಮಗು ನಿಮ್ಮ ಮನೆಗೆ ಬರಲಿದೆ. ನಮ್ಮ ಮನೆಗೆ ಅದು ಹೇಗೆ? ನಾವು ಮುದುಕರ ಸ್ವಾಮಿ, ಅದು ಸಾಧ್ಯವಿಲ್ಲ. ಅದು ಶಿವಚಂದವಮ್ಮ, ನಾವಿನ್ನೂ ಬರಬೇಕು. ಧನ್ಯರಾದೆವು ಧನ್ಯರಾದೆವು. ಮುಂದೆ ಮಗು ಹುಟ್ಟುತ್ತದೆ, ಅದಕ್ಕೆ ಡೋಲಿ ಮಕರ ಅಂತ ಅವರ ಮನೆಯ ದೇವರ ಹೆಸರು ಇಡುವರು. ಮಕ್ಕಳ ಬೆಳೆದು 7 ವರ್ಷದವನ ಆಗುತ್ತಾನೆ. ಅಲ್ಲ, ಆ ಸೇರೋ ಆಕೆನ ಹಾಗೆ ಇಟ್ಕೊಂಡು ಏನ್ ಜೊತೆ ಮಾಡಕತ್ತಿದಿ? ಅಲ್ಲ, 7 ವರ್ಷ ಆಯ್ತು. ತೊಳಿ ಮಕ್ಕಳ ರೀತಿ ನೀತಿ ಎಲ್ಲ ವಿಚಿತ್ರ. ಮಾತೇ ಆಡಲ್ಲ, ಎಲ್ಲಂದ್ರಲ್ಲಿ ಕುಂತು ಮೈ ಮರಿತಾನಂತ ಅಂತ ಊರ್ ಮಂದಿ ಮಾತಾಡ್ತಾರ. ಮುದ್ದನ ಮದ್ದು ಮಗ ಅಂತಾರ. ನನಗ ಹೊಟ್ಟಿಯಾಗಿನ ಕರಳು ಕಿತ್ತ ಬಂದಂಗಾಗ್ತದ. ಅಲ್ಲ, ಊಟ ಮಾಡಬಾರ್ದ ಬುತ್ತಿ ಕೊಟ್ರೆ ಎಲ್ಲಾ ಬುತ್ತಿ ಹುಡುಗರಿಗೆ ಕೊಟ್ಟು ತಾಮರ್ದ ಕಡೆ ಕುಂತು ಪೂಜಾ ಮಾಡ್ತಾನಂತ. ಚಿಂತಿಸಬ್ಯಾಡ ಸುಗವಿ, ಅವ ಒಬ್ಬ ದೈವಿ ಪುರುಷ, ದೊಡ್ಡ ವ್ಯಕ್ತಿ ಆಗ್ತಾನ. ಒಂದು ದಿನ ಸಿದ್ದರಾಮ ಪೂಜಾರಿ ಮಗ್ನನಾದಾಗ Hello. Oh my God. ಮಾಡಬೇಕು
ಆಗ ಲಿಂಗಜ್ಯೋತಿಯಿಂದ ಒಬ್ಬ ಜಂಗಮಮೂರ್ತಿ ಬಂದಂತೆ ಆಯಿತು. ಓಡಿ ಹೋಗಿ ನಮಸ್ಕಾರ ಮಾಡುವನು. ಅವರ ಪ್ರಭಾವದಿಂದ ಮಾತು ಆಡುವನು. ಅತ್ತ ಬಿದ್ದೇನು ಗುರುವೆ? ಏಳು ಮಗು ಏಳು. ಆಹಾಹಾಹಾ, ನನ್ನ ಮೈ ಎಲ್ಲ ರೋಮಾಂಚನವಾಯಿತು. ಬನ್ನಿ ಗುರುಗಳೇ, ಈ ಕಪ್ಪು ನವನಿ ತಿನ್ನಿರಿ. ಈ ನನ್ನ ಹಸಿವು ಇದರಿಂದ ಇಂಗುವುದಿಲ್ಲ. ನೀನು ಹೋಗಿ ಮೊಸರನ್ನ ಕಲಸಿ ಬುದ್ಧಿ ತರುವೆಯಾ? ಓ, ಇದು ಈಗಲೇ ತಂದೆ. ನೀವು ಇಲ್ಲೇರಿ, ಇಲ್ಲೇರಿ. ನಿಮ್ಮ ಹೆಸರು ಏನು? ನೀವು ಎಲ್ಲಿಂದ ಬಂದಿರಿ? ನನ್ನ ಹೆಸರು ಬೇಕೆ? ನನಗೆ ತುಂಬಾ ಹೆಸರಿದೆ. ಊರಿನ ಜನ ನನಗೆ ಮಲ್ಲಯ್ಯ ಅಂತಾರೆ. ನಾನು ದೇಶ ಸಂಚಾರಿ. ಶ್ರೀಶೈಲದಿಂದ ಇಲ್ಲಿಗೆ ಬಂದಿರುವೆ. ಶ್ರೀಶೈಲ, ಶ್ರೀಶೈಲ. ಆಹಾಹಾಹಾ, ನನಗೆ ನೋಡುವ ಆಸೆ. ಆದರೆ ಮೊಸರನ್ನ? ಓ, ಇದು ಈಗಲೇ ತಂದೆ. ನೀವು ಇಲ್ಲೇರಿ, ಇಲ್ಲೇರಿ. ಸಿದ್ದರಾಮ ಓಡಿ ಹೋಗಿ ಅಮ್ಮನಿಗೆ, ಅವ್ವ ಅವ್ವ, ಮೊಸರನ್ನ ಬಿಟ್ಟಿಕೊರವ್ವ. ಯಾರು? ನನ್ನ ಮಗ. ಇದೇನು? ನನಗೆ ಕನ್ಸೆ, ನನ್ಸೆ. ಅಲ್ಲ, ಎಲ್ಲಿ? ಇನ್ನೊಂದ್ಸರಿ ಹೇಳು. ಅವ್ವ ಅವ್ವ, ಮೊಸರನ್ನ ಬಿಟ್ಟಿಕೊರವ್ವ. ಹೊಲದಲ್ಲಿ ಒಬ್ಬ ಜಂಗಮ ಮನೆಗೆ ಹೇಳಿ ಬರ್ತಿದ್ದೇನೆ, ಬೇಗ ಕೊಡು. ನನಗೆ ನಂಬೋಕೆ ಆಗುದಿಲ್ಲ. ನೋಡ್ರೆ ಬಸಮ್ಮ, ರಚ್ಚಮ್ಮ, ಗಂಗಮ್ಮ, ಸಿದ್ದಪ್ಪ ಎಲ್ಲಾರು ಕೇಳ್ರಿ. ಮದ್ದು ಮಕ್ಕಳ ಮತ್ತು ಅಂತಿರಲ್ಲ, ಎಲ್ಲಾರು ಕೇಳ್ರಿ. ನನ್ಗ ಅವ್ವ ತಗದಾನ. ಅವ್ವ ಮೊಸರನ್ನ. ಈಗ ಮಗ ತಗೋ, ನಿನಗೆ ಮೊಸರನ್ನ, ಹೊಂಗಿ, ಬಜ್ಜಿ ಎಲ್ಲ ಮಾಡಿ ಕೊಡ್ತೀನಿ. ಬಾ. ಅವ್ವ, ಬರೀ ಮೊಸರನ್ನ ಕೊಡು ಅವ್ವ. ಸರಿ, ತಗೋ. ಮೊಸರನ್ನ ತಗೊಂಡು ಸಿದ್ದರಾಮ ಓಡುವನು ಹೊಲಕ್ಕೆ. ಮಲ್ಲಯ್ಯ ಎಲ್ಲಿ ಹೋಗ್ರಿವೆ? ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿ ಹೋಗ್ರಿವೆ? ಇದು ನೋಡು, ಮೊಸರನ್ನ, ಸಣ್ಣಿಗೆ ಉಪ್ಪಿನಕಾಯಿ. ಮಲ್ಲಯ್ಯ, ಮಲ್ಲಯ್ಯ ಎಲ್ಲಿ ಹೋಗ್ರಿವೆ? ಅರಗಲೆ ಹೊಕ್ಕು ಮಲ್ಲಯ್ಯ, 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 ಶಿವನಿಗೆ ಮಲ್ಲಯ್ಯ. ಹೀಗೆ ಕರೆಯುತ್ತಾ ಕರೆಯುತ್ತಾ ಮೂರ್ಛೆ ಹೋದರು. ಆ ಕಡೆಯಿಂದ ಒಂದು ಭಕ್ತರ ಗುಂಪು, ಮಲ್ಲಯ್ಯ, ಮಲ್ಲಯ್ಯ, ಮಲ್ಲಯ್ಯ.
ಅಲ್ಲಿ ಆನೆ, ಚಿರತೆ, ಹಾವು, ಕಾಡು ಹಂದಿ ಎಲ್ಲ ಇರುವುದು. ಓ ಹೌದು, ಓ ಹೌದು. ಆದರೆ ನನಗೆ ಮಲ್ಲಯ್ಯನ ಚಿಂತೆ. ಅವನನ್ನ ನೋಡಬೇಕು. ಮಲ್ಲಯ್ಯ, ಮಲ್ಲಯ್ಯ. ಸರಿ, ಹಾಗಾದರೆ ಬಾ ನಮ್ಮ ಜೊತೆ. ಮಗು, ಇದೋ ನೋಡು, ಶ್ರೀಶೈಲಕ್ಕೆ ಬಂದೆವು. ಆ ಬೆಟ್ಟದ ಮಧ್ಯದಲ್ಲಿ ಕಾಣುವ ಗೋಪುರ ಅದೇ ಮಲ್ಲಿಕಾರ್ಜುನ ದೇವರು. ಓ ಹೋದೆ. ಇಲ್ಲಿ ರಾಮನಾಮ ದೇವಗುಡಿ, ಅಲ್ಲಿಯೇ ಮಲ್ಲಿಕಾರ್ಜುನ ದೇವರು. ಓ ಸರಿ ಸರಿ. ಆದರೆ ಮಲ್ಲಯ್ಯಲ್ಲಿ. ಮಲ್ಲಯ್ಯ, ಮಲ್ಲಯ್ಯ, ಬಾ ಬೇಗ ಮೊಸರನ್ನ ತಂದಿರುವೆ. ಅಲ್ಲಿ ನೋಡು, ಅದೇ ಜ್ಯೋತಿರ್ಲಿಂಗ, ಮಲ್ಲಿಕಾರ್ಜುನ ದೇವಾಲಯ. ಹೌದು ಮಗು, ಅದೇ ಲಿಂಗ. ನನ್ನ ಮಲ್ಲಯ್ಯ, ತೇಜೋಮಯ ಜಂಗಮ. ಮಲ್ಲಯ್ಯ, ಎಲ್ಲಿರುವೆ? ನೀನು ಬರೆದಿದ್ದರೆ ಇದೋ ನೋಡು, ಆಡಿಗ ಅನುಪಮಾದನ ಗಂಗೆ. ಅದು ನೋಡು ಕೃಷ್ಣೆ. ಇದೋ ನೋಡು ಭಯಂಕರ ಗೋಮುರಿ. ನಾನು ಒಳ್ಳೆ ಹಾಡಿ ಬಿಟ್ಟುವೆ. ಬಾ ಬೇಗ ಬಾ ಮಲ್ಲಯ್ಯ, ಮಲ್ಲಯ್ಯ. ಬೆಟ್ಟ ಗುಡ್ಡಗಳು ಮಾತಣಿಸಿದವು. ಮಲ್ಲಯ್ಯ ಮಲ್ಲಯ್ಯ ಆಕಾಶಗಳು. ಸಿದ್ದರಾಮ, ಸಿದ್ದರಾಮ. ಕೂಗು ಕೇಳಿಸಿದೆ. ದೇವರ ದೇವ, ಮಹಾದೇವ, ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಮಲ್ಲಯ್ಯ, ಮಲ್ಲಯ್ಯ. ಆಹಾ, ನಾನೇ ಧನ್ಯ. ಇನ್ನು ನೀನು ಸೊನಲಿಗೆಗೆ ಹೋಗು. ಅಲ್ಲಿ ನಿನಗೆ ಶ್ಯಾಮಲಾದೇವಿ ಭೂದಾನ ಮಾಡುವಳು. ಅಲ್ಲಿ ನಿನಗೆ ದನವು ಸಿಗುವುದು. ಅಲ್ಲಿ ಒಂದು ಗುರಿಯನ್ನು ಕಟ್ಟು ನಾನಲ್ಲಿ ಲಿಂಗ ರೂಪದಲ್ಲಿ ನೆಲೆಸುವೆ. ಹ್ಮ್